ಆಪತ್ಕಾಲದಲ್ಲಿ ಅಥವಾ ತುರ್ತು ಸಂದರ್ಭದಲ್ಲಿ ಜನಸಾಮಾನ್ಯರು 112 ನಂಬರ್ಗೆ ಕಾಲ್ ಮಾಡ್ತಾರೆ. ಸಹಾಯವಾಣಿ ನಂಬರ್ ಅದು, ಹೆಲ್ಪ್ಲೈನ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಯಾವುದೇ ಡೇಂಜರಲ್ಲಿ ಇದ್ರೂ ಕೂಡ ಬಂದು ನಮ್ಮನ್ನು ಅವರು ರಕ್ಷಣೆ ಮಾಡ್ತಾರೆ ಅನ್ನುವ ನಂಬಿಕೆ ಇದೆ. ಆದರೆ ವಿಪರ್ಯಾಸ ಏನು ಅಂದರೆ ಈ 112ಗೆ ಏನಾದರೂ ನೀವು ಕಾಲ್ ಮಾಡಿದ್ರೆ ಉಪಯೋಗಕ್ಕೆ ಬರೋದಿಲ್ಲ. ಅವರು IT ಸಿಟಿ ಬೆಂಗಳೂರಿನಲ್ಲೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಇಂಥದ್ದು ಒಂದು ಸಹಾಯಕ್ಕೋಸ್ಕರ 112ಗೆ ಕರೆ ಮಾಡಲಾಗಿದೆ, ಆದರೆ ಪ್ರತಿಕ್ರಿಯೆನೇ ಬಂದಿಲ್ಲ. ಅಪ್ರಾಪ್ತ ಇರುವಂಥ ಮನೆಗೆ ನುಗ್ಗಿ 5-6 ಯುವಕರು ದಾಂಧಲೆಯನ್ನು ನಡೆಸಿದ್ದಾರೆ. ಇಲ್ಲಿ ಬೆಂಗಳೂರಿನ ರಾಜಾಜಿನಗರದ ಗೋಪಾಲಪುರದಲ್ಲಿ ನಡೆದಿರುವಂಥ ಘಟನೆ. 2ನೇ ಹೆಂಡತಿಯ ಮನೆಗೆ ನುಗ್ಗಿ ಮೊದಲ ಹೆಂಡತಿ ಗಲಾಟೆ ಮಾಡಿದ್ದಾಳೆ ಅನ್ನುವ ಆರೋಪ ಇದೆ. ಏರಿಯಾದ ಹುಡುಗರನ್ನ ಅತ್ತಿಗೆಯ ಮನೆಗೆ ನುಗ್ಗಿಸಿ ಮೊದಲ ಪತ್ನಿ ಗಲಾಟೆ ಮಾಡಿಸಿದ್ದಾಳೆ. ಹೀಗಾಗಿ ಆ ಹೆತ್ತಮ್ಮ ಅಥವಾ ಮನೆಯ ಒಡತಿ ಏನು ಮಾಡಿದ್ದಾರೆ ಅಂದರೆ ಮಗಳ ರಕ್ಷಣೆಗೋಸ್ಕರ 112ಗೆ ಕಾಲ್ ಮಾಡಿದ್ದಾರೆ. ಈ 112ಗೆ ಕಾಲ್ ಮಾಡಿದ್ರೆ ಇಲ್ಲ ಪೊಲೀಸ್ ಬೇಕಂದರೆ ಪೊಲೀಸ್ ಬರ್ತಾರೆ, ಆ್ಯಂಬುಲೆನ್ಸ್ ಬೇಕಂದರೆ ಆ್ಯಂಬುಲೆನ್ಸ್ ಬರ್ತಾರೆ. ನಿಮಗೆ ಎಮರ್ಜೆನ್ಸಿ ಸರ್ವಿಸ್ ಏನು ಬೇಕೋ ಅದಕ್ಕೋಸ್ಕರ ನಿಮಗೆ ಅದರ ಸಹಾಯಕ್ಕೋಸ್ಕರ ನೀವು ಆ ನಂಬರ್ಗೆ ಕಾಲ್ ಮಾಡ್ಬೋದು. ಆದರೆ 112ಗೆ ಕಾಲ್ ಮಾಡಿದರೂ ಸಹ ಯಾರೂ ರೆಸ್ಪಾನ್ಸ್ ಮಾಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕಿಂತ ವಿಪರ್ಯಾಸ ಇನ್ನೊಂದಿಲ್ಲ. ಡೇಂಜರ್ ಸಿಚುವೇಷನಲ್ಲಿ ಇರ್ತಕ್ಕಂಥವ್ರು ಏನು ಮಾಡಬೇಕು? ಹಾಗಾದರೆ ಏನು ಕೊಟ್ಟಿದ್ದೀರಿ ಹಾಗಾದರೆ 112 ನಂಬರು? ಓಕೆ, ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಬಂದು ಗೋಡೆಯನ್ನ ಹೊಡೆದು ನಮ್ಮನ್ನ ಕೂಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಏನಾಗಿದೆ ಆಕ್ಚುಲಿ ಈ ನಮ್ಮ ಮನೆ ಬಾಡಿಗೆ ಮನೆ ಬಿಟ್ಟಿದ್ದು ಇದನ್ನ ಲಾಕ್ ಮಾಡಿ ನಮ್ಮನ್ನ ಒಳಗಡೆ ಹಾಕಿ 3 ದಿವಸದಿಂದ ಲಾಕ್ ಮಾಡಿ ಅವನು ಇಟ್ಟಿದ್ದಾನೆ. ಸುಳ್ಳು ಹೇಳ್ತಾ ಇದ್ದಾನೆ. ಆ ಕಡೆ ನನ್ನ ಮಗಳಿರೋ ನಮ್ಮನೆ ಆ ಗೇಟ್ ಹೊರಗಾಗ್ತಾ ಇದ್ದಾನೆ ನೋಡಿ ಸರ್. ಆ ಕಡೆ ಬಂದ್ಬಿಟ್ಟು ಒಳಗಡೆ ಇದ್ದು ನಿಮ್ಮ ಮಗಳು ಯಾಕೆ ಯಾರು ಮನೇಲಿ ಇದ್ದು ನಮ್ಮನೆ ಸರ್, ನಮ್ಮನೆಯಲ್ಲಿ ಬಾಡಿಗೆ ಮನೆ ಲೀಸ್ ಕೊಟ್ಟಿದ್ದೀನಿ. ಆ ಹುಡುಗಿನ ತೊಂದರೆ ಮಾಡ್ತಾ ಇದ್ದಾಳೆ ಅಂತ ನಾವು ಬಂದು ಇಲ್ಲಿ ಬಂದಿದ್ದೀವಿ. ಆವಾಗ ಆ ಹುಡುಗಿನ ನಮ್ನ ಒಳಗಡೆ ಹಾಕಿ ಇದನ್ನ ಲಾಕ್ ಮಾಡಿದ್ದಾನೆ ಸರ್. ಈಗ ಅದನ್ನ ಹೊಡೆದು ಒಳಗಡೆ ಹೋಗ್ತಾ ಇದ್ದಾನೆ ಸರ್. ಓಕೆ, ಈಗ ಅಮ್ಮ ತಮ್ಮ ಹೆಸರು ಪ್ರಸನ್ನ ಕುಮಾರಿ ಸರ್. ಸರ್ ಪ್ರಸನ್ನ ಕುಮಾರಿ ಅವರು ಆರೋಪ ಮಾಡ್ತಾ ಇದ್ದಾರೆ, ನನ್ನ ಮಗನನ್ನ ಈ ಒಂದು ಮನೆಯಲ್ಲಿ ಕೂಡ ಗೇಟಿಂದ ಆಚೆ ಬರಕ್ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ನಿಂತ್ಕೊಂಡು ಇನ್ನು ಪಕ್ಕದ ಮನೆ ಕೂಡ ನಮ್ಮನೆ, ಅಲ್ಲಿ ನನ್ನ ಮಗಳಿದ್ದಾರೆ ಅಂತ ಹೇಳ್ತಿದ್ರೆ ಈ ಮನೆಯಲ್ಲಿ ಯಾಕೆ ಕೂಡ ಹಾಕಿದ್ದಾರೆ ಅಂತ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ ಮಾತಾಡೋಣ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸಾಜು ಶ್ರೀನಿವಾಸ್ ಅಂತ. ಸರ್ ಈಗ ಜಸ್ಟ್ ಹೇಳ್ತಾರೆ ಏನಂತಂದ್ರೆ ನಮ್ಮನ್ನ ಕೂಡ ಹಾಕಿದ್ದಾರೆ ಅಂತ, ನನ್ನ ಮಗಳನ್ನ ಕೂಡ ಹಾಕಿದ್ದಾರೆ ಅಂತ. ಈಗ ಗೇಟ್ ಅವ್ರನ್ನ ಕೂಡ ಹಾಕಿಲ್ಲ ಸರ್. ಅವರು ಹಿಂಭಾಗ ಅಂತ ವಿಂಡೋಸ್ ನ ಕಟ್ ಮಾಡಿ ಒಳಗಡೆ ಬಂದಿದ್ದಾರೆ. ಈ ಜಾಗ ಒಳಗಡೆ ಬಂದಿದ್ದಾರೆ. ನಾನು ಈಗಲೇ ನಿಮ್ಗೆ ಕಳಿಸ್ತೀನಿ ವಿಡಿಯೋ ಪ್ರೂಫ್ ಸಮೇತ. ವಿಂಡೋಸ್ ಕಟ್ ಮಾಡಿ ಒಳಗಡೆ ಬಂದಿರೋದಕ್ಕೆ ನಮ್ಮನೆ ನುಗ್ಗಿರೋದು ಲೆಕ್ಕ. ನೆಕ್ಸ್ಟ್ ನಾವು ಕ್ಲೋಸ್ ಈ ಕಡೆ ನಮ್ಮ ಮನೆ ಇರೋದು. ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್ ಲೆಕ್ಕ. ಇವರು ನಾವ್ ಇಲ್ಲಿ ಕೂಡ ಹಾಕಿದೀವಿ ಅಂತ ಲೆಕ್ಕಕ್ಕೆ ಅವ್ರು ಈಚೆ ಎಸ್ಕೇಪ್ ಆಗ್ಬೇಕಂತ ಅವ್ರ ಮಗಳನ್ನ ಈ ಕಡೆ ಕಳ್ಸಿ ನಾವು ಕೂಡ ಹಾಕಿದೀವಿ ಅಂತ ಒಂದು ಫಾಲ್ಸ್ ನ್ಯೂಸ್ ಅವ್ರವ್ರೆ ಲಾಕ್ ಮಾಡಿರೋದು. ಈಗ ನಿಮ್ ಕಣ್ ಮುಂದೆನೆ ನಾನೆಲ್ಲ ಓಪನ್ ಮಾಡಿ ಅವ್ರನ್ನ ಈಚೆ ಕಳಿಸ್ತೀನಿ, ಮುಗ್ದೋಯ್ತು ಅಷ್ಟೇ. ಈಗ ಅವ್ರ ಆರೋಪ ನಿಮ್ಗೂ ಹಾಕಿರೋದು ಏನೋ ನನ್ನ ಮಗಳನ್ನ ಕೂಡ ಹಾಕಿದ್ರಿ, ನಾನ್ ಮಾಡಿಲ್ಲ. ನಿಮ್ ಕಣ್ ಮುಂದೆನೆ ನಾನು ಕಳಿಸ್ತೀನಿ. ಮತ್ತೆ ಪ್ರಾಪರ್ಟಿ ಹೋಗಿ ಪೊಲೀಸ್ ಸ್ಟೇಷನ್ ಎಲ್ಲ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಈಗ ಅಲ್ಲಿಂದಾನೆ ಬಂದಿರೋ, ನೀವು ಬಂದಿದ್ರೆ ನಿಮ್ಗೆ ಒಂದು ಏನಿದೆ ಅಂತ ಅನ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಈಗ ನಮ್ಗೂ ಆ ಮಗು ಈಚೆ ಬರ್ಬೇಕು. ಪಾಪ ನಾವ್ಯಾಕೆ ಕೂಡ ಇರ್ತೀರ ಅಂತ ನಮ್ಗೆ ಏನಕ್ಕೆ ಹೆಸರು ನಂಗೆ ಬೇಡ. ಇವ್ರದ್ದು ಏನಿದೆ ಪೊಲೀಸ್ ಬರ್ತಾರೆ, ದೇ ವಿಲ್ ಎಂಕ್ವೈರಿ ನಡೆಯುತ್ತೆ. ಈಗ ಎಂಕ್ವೈರಿಗೆ ಹಾಕಿದ್ದಾರೆ, ನೋಡ್ಕೊಂಡು ಅದೇನ್ ಮಾಡ್ಬೇಕು ಅವ್ರು ಮಾಡ್ತಾರೆ ಅಷ್ಟೇ. ಓಕೆ, ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ಕಾರಣಕ್ಕಾಗಿ ಈಗ ತಾಯಿ ಮಗ ಒಂದು ಮನೆಯಲ್ಲಿ ಮತ್ತೊಂದು ಮನೆಯಲ್ಲಿ ಮಗಳಿದ್ದಾಳೆ ಅಂತ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಆದ್ರೆ ಅವರ ಸಹೋದರರು ಅದೇ ಅವ್ರ ಫ್ಯಾಮಿಲಿ ಅವರು ಇನ್ನೊಬ್ರು ಹೇಳೋದೇನಂತಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಕೂಡ ಕೂಡಾಕಿಲ್ಲ, ಅವರೇ ಬೀಗ ಒಳಗಡೆಯಿಂದ ಬೀಗ ಹಾಕೊಂಡು ಹೈಡ್ರಾಮವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಈಗ ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಇದು ಪ್ಯೂರ್ಲಿ ಏನ್ ಫ್ಯಾಮಿಲಿ ಡಿಸ್ಪ್ಯೂಟ್ ಇರೋದ್ರಿಂದ ಅವರವರ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಮತ್ತೆ ಮಗು ಏನ್ ಒಳಗಡೆ ಇದೆ 15 ವರ್ಷದ ಯುವತಿ, ಆ ಯುವತಿಯನ್ನು ಕೂಡ ರಕ್ಷಣೆ ಆಗ್ಲಿ ಅನ್ನೋದು ಎಲ್ಲರ ಆಶೆ ಆಗಿದೆ. ಕ್ಯಾಮರಾಮನ್ ಧನರಾಜ್ ಜೊತೆ ಮನ್ನಡೆ.